Hi guys, welcome back to my YouTube channel, Prati's Vlog. ಸೊ ಬನ್ನಿ ಈ ನನ್ನ ವ್ಲಾಗ್ನಲ್ಲಿ ಇವತ್ತು ನಾವು ಹೊರಗಡೆ ಹೋಗೋಣ ಅಂತಿದ್ದೀವಿ, ಮೀನ್ಸ್ ಶಿವಮೊಗ್ಗ ಹೋಗೋಣ ಅಂತ ಇದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು ಐಟಮ್ಸ್. ನಾಳೆ ಬಂದು ಲಕ್ಷ್ಮೀ ಪೂಜೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ನನಗಿನ್ನೂ ಕೋಲ್ಡ್ ಫೀವರ್ ಇನ್ನೂ ಕಮ್ಮಿ ಆಗಿಲ್ಲ, ಬಟ್ ಆದರೂ ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ನಾನು ಬರೀ ಟ್ಯಾಬ್ಲೆಟ್ ತೊಗೊಳೋದು ರೆಸ್ಟ್ ಮಾಡೋದು ಅದೇ ಆಗಿದೆ. ನಿನ್ನೆ ಫುಲ್ ರೆಸ್ಟ್ ಮಾಡಿದ್ದೀನಿ. ಬಂದ ತಕ್ಷಣ ಸಂಜೆಯಿಂದ ನಾನು ಈ ಔಟ್ಫಿಟ್ನ ಹಾಕೊಂಡಿದ್ದೀನಿ ಇವತ್ತು. ಯಾಕೆ ಅಂದರೆ ಖುಷಿ ಔಟ್ಫಿಟ್ನ ಮ್ಯಾಚ್ ಮಾಡೋಣ ಅಂತ ಅನಿಸ್ತು. ಸಿ ಮೈ ಮೋಮ್. ಹಾಯ್. ಇಲ್ಲಿ ನೋಡಿ, ಇಲ್ಲಿ ಖುಷಿ ಅವರು ಏನು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಅವರು ನೋಡಿ ಫಸ್ಟ್ ಇಲ್ಲಿ ಖುಷಿ ಡ್ರೆಸ್ಗೆ ಮ್ಯಾಚ್ ಮಾಡೋಕ್ಕೆ ನಾನು ಇವತ್ತು ಇದನ್ನ ಹಾಕೊಂಡಿದ್ದೀನಿ. ತಿಂಡಿ ಎಲ್ಲ ಆಯ್ತಾ ನಿಮ್ದು ಬಾಯ್ಸ್? ತಿಂಡಿ ಕಾಫಿ ಎಲ್ಲ ಮುಗಿಸಿ ಇವಾಗ ಕೂತಿದ್ದಾರೆ. ನೋಡಿ ಮೂಷ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ. ಇವಾಗ ನೋಡಿ ನಮ್ಮ ಮಮ್ಮಿ ಹೋಗ್ತಾ ಇದಾರೆ ಪಪ್ಪನ ಹತ್ರ ಕಲೆಕ್ಷನ್ ಮಾಡಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಇವರು ಫುಲ್ ಆ ಕಡೆಯಿಂದ ಮುಂದ್ಗಡೆ ಕಾರ್ ನೋಡೋದು, ಮುಂದಿಂದ ಹಿಂದ್ಗಡೆ ಕಾರ್ ನೋಡೋದು. ಖುಷಿ. ಈಗ ನಾವು ಶಿವಮೊಗ್ಗ ಸೈಡ್ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ ಅಂತ. ನಾನು, ಖುಷಿ, ಮಮ್ಮಿ ಆ್ಯಂಡ್ ಮೈ ಬ್ರದರ್. ಜಸ್ಟ್ ನಾವು ವಿ ರೀಚ್ ಶಿವಮೊಗ್ಗ. ನೋಡಿ ನಮ್ಮ ಶಿವಮೊಗ್ಗ ಯಾವ ಥರ ಇದೆ. ಬಡ ಬಡ ಅಂತ ನನ್ನ ಮಕ್ಳು ಇದಾರಲ್ವ ಅವರೆಲ್ಲ ನನ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ಅಣಗಿಸ್ತಾನೆ ಇರ್ತಾರೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಎಲ್ಲ ನಮ್ಮ ಇದ್ರಲ್ಲಿ ಮಲ್ಕೊಂಡೇ ಇರ್ತಾರೆ ಗೈಸ್. ನನಗಂತೂ ವ್ಲಾಗ್ ಮಾಡಕ್ಕೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾವು ಹುಷಾನೂ ಮಾತಾಡಲ್ಲ. ನನಗೆ ಮೊದಲೇ ಹುಷಾರಿಲ್ಲ, ಏನಾರು ಏನು ಮಾತಾಡಲ್ಲ. ನಾನೇ ಮಾತಾಡಬೇಕು, ನಾನೇ ಮಲ್ಕೊಬೇಕು. ಇವ್ರು ನೋಡಿದ್ರೆ ಸುಮ್ಮನೆ ವಾಯ್ಸ್ ಇಲ್ಲ, ಏನಿಲ್ಲ. ಒಳ್ಳೆ ಬಸ್ ಸ್ಟಾಪ್ ಇದೆ. ನೀರಿದೆಯಾ ಇಲ್ವಾ? ನೀರು ತೋರಿಸೋಣ ಅಂತ ತೋರಿಸ್ತಾ ಇದ್ದೀವಿ, ನೀರೇ ಕಾಣ್ತಾ ಇಲ್ವಲ್ಲ. ನೋಡೋಣ ಬನ್ನಿ. ನಾವು ದೀಪಾವಳಿ ಶಾಪಿಂಗ್ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತು. ದೀಪಾವಳಿ ಟೈಮ್ ನೋಡಿ ಫುಲ್ಲು ಬ್ಯಾಂಗ್ಳೂರ್ ಥರನೇ ಟ್ರಾಫಿಕ್ ಅಂತ ಅನಿಸ್ತಾ ಇದೆ ಇವತ್ತು. ಯಾಕೆಂದರೆ ಹಬ್ಬ ಅಲ್ವಾ ನಾಳೆ, ಮಂಡೇ ಹಬ್ಬ ಅಲ್ವಾ ನಾಳೆ. ಬೆಂಗಳೂರಿಂದ ಎಲ್ಲ ಇಲ್ಲಿ ಬಂದಿರ್ತಾರೆ ನಿಮ್ಮಂಥವ್ರು. ನೀನು ಅದಕ್ಕೆ ಹಬ್ಬ ಅಂದ ತಕ್ಷಣ ಊರ್ ನೆನ್ಪು ಮಾಡ್ಕೊಂಡ್ಬಿಡ್ತೀರಲ್ಲ. ಏನೋ ನಮ್ ಖುಷಿಯವರು ಗುರು 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 ಅಂತಿರ್ತಾರೆ. ಕೇಳಿಸಿದ್ರೆ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವ್ರು ಯಾವಾಗ್ಲೂ ಗುನುಗುನು ಅಂತಾರೆ ಹೊರತು ಬಾಯ್ ಬಿಟ್ಟು ಮಾತಾಡಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಏನ್ ಮಾಡಕ್ಕಾಗಲ್ಲ. ಏನಂದ್ರೆ ಗುನುಗುನು ಗುನುಗುನು ಅಷ್ಟೇ ಕೇಳಿದ್ ನಾನು. ಏನ ಕೇಳಿಸ್ಕೊಂಡ್ರ? ಅಷ್ಟೇ ಅಷ್ಟೇ ಹೇಳೋದವ್ರು. ಸರಿ ಆಯ್ತು. ದಿಸ್ ಇಸ್ ಗಾಂಧಿ ಬಜಾರ್. ಫುಲ್ ರಶ್ ಇದೆ ಇವತ್ತು. ಇದು ಯಾವ್ದು? ಇದು ಸಂಜೆ ಅಷ್ಟಲ್ಲಿ ಫುಲ್ ಆಗುತ್ತೆ ನೋಡು. ಮಧ್ಯಾಹ್ನನೇ 4 ಗಂಟೆ ಫುಲ್ ಆಗ್ಬಿಡುತ್ತೆ. ಇವಾಗ ಜಸ್ಟ್ ಓಪನ್ ಆಗಿರೋದಲ್ಲ, 1 ಅವರ್ ಆಗಿ ಓಪನ್ ಆಗಿ, ಅದಕ್ಕೆ ಜನ ಕಮ್ಮಿ ಇದ್ದಾರೆ. ಅಲ್ಲಿ ಹೊರಗಡೆ ಎಲ್ಲ ನಿಲ್ಸಿ ಹೋಗೋಕ್ಕೆ ತುಂಬಾ ಇದಂತ ಅನ್ಸುತ್ತೆ, ಟ್ರಾಫಿಕ್ ಅಂತ. ಸೊ ನಾವೀಗ ಮಾಲ್ನ ಒಳಗಡೆ ಪಾರ್ಕ್ ಮಾಡಿ ಕಾರ್ನ
ನಾವು ಶಾಪಿಂಗ್ ಹೋಗೋಣ ಅಂತಿದ್ದೀವಿ. ನೋಡು ಇದು ಬೇಡ. ನಾನು ಇದು ಬೇಡ. ಆಂಟಿ ಜೊತೆಗೆ ಬಂದ್ರೆ ಶಾಪಿಂಗ್ ಮಾಡೋದು ಹೆಂಗೆ ಅಂತ ಕಲಿಬೋದು ಅಂತ ನನ್ನ ಖುಷಿ. ಸೀರೆ ತಗೊಳ್ಳೋದು ಬೇರೆದೆಲ್ಲ ಬೇರೆ ಏನಾದರೂ ಡ್ರೆಸ್ಸು ಅದೆಲ್ಲ ತಗೊಳ್ಳೋದು ಅದೆಲ್ಲ ಡಿಫಿಕಲ್ಟ್ ಅನ್ಸಲ್ಲ ನನಗೆ. ಎಲ್ಲ ತಗೊಂಡ್ಬಿಡ್ತೀನಿ ನಾನು, ಅಷ್ಟು ಚೆನ್ನಾಗಿದ್ದಾವೆ. ಗೊತ್ತಾ ಆಂಟಿ ನೋಡು ಗೊತ್ತಾಗುತ್ತೆ ಅವಾಗ. ಏನೋ ಗೊತ್ತಾಯ್ತಂದ್ರೆ ಖುಷಿಗೆ ಸ್ಯಾರಿ ಸೆಲೆಕ್ಷನ್ ಮಾಡೋದು ಹೆಂಗೆ ಅಂತ. ನೆಕ್ಸ್ಟ್ ಯಾವಾಗ ಹೇಳೋಣ, ಖುಷಿಗೆ ಒಬ್ರಿಗೆ ಕಳಿಸ್ಬಿಟ್ಟು ಸ್ಯಾರಿನಲ್ಲಿ ನನಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೇಳೋಣ ನೆಕ್ಸ್ಟ್ ಯಾವಾಗಾದರೂ, ಆಯಿತಾ? ಇದು 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 ನೋಡೋಣ, ಈ ಕಲರ್ ಇದೆ ನಮ್ಮ ಶಾಪಲ್ಲಿ. ಇದು ಚೆನ್ನಾಗಿದೆ. ತೋರಿಸಿ ಇದು ಓಪನ್ ಮಾಡಿ ತೋರಿಸಿ. ಅಲ್ಲ ತೋರಿಸ್ತೀವಿ, ಇಲ್ಲಿ ನೋಡ್ಕೊಂಬಿಡಿ ಕಲರ್. ಬ್ಲೌಸ್ ಪ್ಲೈನ್ ಇದೆಯಲ್ಲ. ನಾನು ಹೇಳೋದು ನಮ್ಮಲ್ಲಿ ಕೇಳಿಸ್ಕೊಂತಾನೆ ಇಲ್ಲ, ನಾನು ಏನು ಮಾಡಲಿ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಪಾಪನ್ ತೋರಿಸಿ, ಪಾಪನ. ಏ ಏ ಸಿನಿಮೆಟಿಕ್ ಎಲ್ಲ ಮಾಡೋದು ಇದು ತಗೊಳಕ್ಕ. ಯಾರಿಗೆ ಹೇಳಿದ್ದೀನಿ? ಅದನ್ನ ಕೇಳಿದೆ ಎಷ್ಟಂತ, ಅದಕ್ಕೆ ಕೇಳಿದ್ ನಾನು. ಇದಕ್ಕೆ 640 ರುಪೀಸ್ ಅಂತ. ಇದು ತಗೊಳ್ಳೋದಾಯ್ತು ಇವಾಗ. 200 ರೂಪಾಯಿ, 200 ರೂಪಾಯಿಗೊಂದು, 200 ರೂಪಾಯಿಗೊಂದು, 10 ರೂಪಾಯಿಗೊಂದು, 10 ರೂಪಾಯಿಗೊಂದು, 10 ರೂಪಾಯಿಗೊಂದು, 10 ರೂಪಾಯಿಗೊಂದು. 200 ಅಂದ ತಕ್ಷಣ ಹೋದಲ್ಲ ಆಂಟಿ, ಹಂಗೆ ಹೋಗ್ತಾರಂತ ನೋಡೋರು. ನಾವು ತಗೊಂತ ಇದೀವಿ. ಇದು ಹೆಂಗೆ ಇಲ್ಲಿರೋದು? ದುಡ್ಡು 400 ಅಣ್ಣ. ಎಷ್ಟು ಹೂ ಎಷ್ಟು? ಭಾರ ಇದೆ ಅದು. ಅದಕ್ಕೆ ಹೇಳಿದ್ ನಾನು. ಅವಸ್ಥೆ ನೋಡಕ್ ಆಗ್ತಾ ಇಲ್ಲ. ಹಾ, ಇಬ್ರು ಚೆನ್ನಾಗಿದ್ದಾರೆ. ಯಪ್ಪ, ಮಾರ್ತಾರ, ಏನ್ ಮಾಡ್ತಾರ? ಖುಷಿ ಆ ಕಡೆ 200 ಹಾ, ಹಂಗಂದಿ ನಿಜ. ಈಗ ನಮ್ಮ ಖುಷಿ ಅವ್ರಿಗೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಮುಗೀತು ಕತೆ. ನಮ್ಮ ಖುಷಿ ತಗೊಳ್ಳೋ ಅಷ್ಟೊತ್ತಿಗೆ ಅಷ್ಟೇ. ಹಾಯ್ 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 ಮಾಡಿ. ನಮ್ಮ ಮಗ ನೋಡ್ರಪ್ಪ, ಇಲ್ಲಿ ಫೋಟೋ ತೆಗ್ಸ್ಕೊಂಡಿದ್ದು. ಏನಾಯ್ತು? ಚೆನ್ನಾಗ್ ಬಂದಿಲ್ಲ. ಚೆನ್ನಾಗಿ ಅದಕ್ಕೆ ಹೇಳಿದ್ ನಾನು. ಅದಕ್ಕೆ ಅಡ್ವರ್ಟೈಸ್ ಬರ್ಕೊಂತಾನಂತೆ ನೋಡಿ ಇಲ್ಲಿ ಇವರು. ನಮ್ಮ ಖುಷಿ ಎಲ್ಲೋದ್ರಪ್ಪ, ಇವ್ರದ್ದು ಹೆಂಗಿದ್ರು ಮುಗಿಯಲ್ಲ ಅಂತ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಎಷ್ಟು ಜನ ಅಂದ್ರೆ ಜನ, ಯಪ್ಪ ಸಾಕಾಗೋಯ್ತು. ಗಾಂಧಿ ಬಜಾರು ಈಗಿನ ಎಂಟ್ರೆನ್ಸ್ ನೋಡಿ ಹೆಂಗಿದೆ ಗಾಂಧಿ ಬಜಾರ್ದು. ಗಾಂಧಿ ಬಜಾರ್ ಎಂಟ್ರೆನ್ಸ್ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಚೆನ್ನಾಗಿಲ್ಲ. ಅದು ನೀರಾಗಿರೋ ಬಿಡಮ್ಮ, ಎಲೆ ಎಲ್ಲ ಕರ್ಗಾಯ್ತು. ಅದೇ ಬೇರೆ 10 ರೂಪಾಯಿ ತಗೊಳಕ್ಕ ಚೆನ್ನಾಗಿತ್ತಲ್ಲ ಇದು. 5 ರೂಪಾಯಿ ಒಂದು. ನಿಮ್ಗೋಸ್ಕರ ಫ್ರೀಯಾಗಿ ಕೇಳಿ ತಗೊಂಡಿದ್ದೀನಿ ತಗೋ. ಅಕ್ಕ ಫ್ರೀನಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ.
ಬ್ಯಾಗು 60 ರೂಪಾಯಿ. ಏನಂತ 250 ಏನ್ ಹಾರನ ನೋಡ 300 ರೂಪಾಯಿ ಅಂತಾರ ಮತ್ತಲ್ಲಿ. ಇನ್ನ ಕೆಳಗೆ ಹೋಗೋಣ ಬಾ, ಅಲ್ಲಿ ಇನ್ನ ಕಮ್ಮಿ ಇರುತ್ತೆ ರೇಟ್. 8 9 10 11 12 13 14 ಅವಾಗಲೇ 11 ಈಗ 14. 280 ಕೆಜಿ 280 ಅವಳು 5 ಕೆಜಿ 5 ಕೆಜಿ ಕೊಡಿ ನಂಗೊಂಚೂರು ಟೇಸ್ಟ್ ತೋರಿಸು ಹಂಗೆ. ಆಯ್ತು ಹೋದ್ಸತಿ ಎಷ್ಟಾಗಿದೆ? 5-6 ತಗೊಂಡಿದ್ವಿ ನಾವು. ಹೋದ್ಸತಿ ಎಷ್ಟು ಫಸ್ಟು 5 ಕೆಜಿ ತಂದೆ, ಮತ್ತೆ 2 ಕೆಜಿನ 1 ಕೆಜಿ 5 ಕೆಜಿ ತಗೋಣ, 4 ಕೆಜಿ ಕಮ್ಮಿ ಆಗುತ್ತೆ. ಏ ಪಪ್ಪಂಗೊಂದು ತಗೋಣ. 4 ಕೆಜಿ ತಗೊಳ್ಳ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತಾ? ಮನೆಗೆ ಹೋದ್ಮೇಲೆ ಏನೇನ್ ತಗೊಂಡ್ವಿ ಅಂತ ತೋರಿಸ್ತೀನಿ, ಓಕೆನಾ? ನಾನೇನೋ ತಗೊಂಡಿಲ್ಲ, ನಮ್ಮ ಮಮ್ಮಿ ಕೊಡ್ಸಿದ್ದು. ಇದೇ ನಾವು ಮದುವೆ ಆಗಿರೋ ಚೌಟ್ರಿ. ನೀಟಾಗಿ ಕಾಣ್ತಾ ಇಲ್ಲ. ಏನದು? ಶಾಪಿಂಗ್ ಎಲ್ಲ ಮುಗೀತು. ನಾವೇನೇನು ತಗೊಂಡ್ವಿ ಅಂತ ತೋರಿಸ್ತೀನಿ. ಫಸ್ಟು ದೀಪದಿಂದ ಸ್ಟಾರ್ಟ್ ಮಾಡೋಣ. ಯಾಕೆ ಅಂದರೆ ನಾಳೆ ಒಂದು ದೀಪಾವಳಿ ಫೆಸ್ಟಿವಲ್ ಅಲ್ವಾ, ಸೊ ಇದಿಷ್ಟು ನಾವು ತಗೊಂಡ್ವಿ. ಆ್ಯಕ್ಚುಲಿ ಮನೇಲಿ ಇನ್ನೂ ಇದೆ, ಬಟ್ ಎಕ್ಸ್ಟ್ರಾ ಬೇಕು ಅಂತ ಇದನ್ನ ತಗೊಂಡ್ವಿ. ಸೊ ಇದು ಬಂದು 1 ಡಜನ್ನಿಗೆ 40 ರೂಪೀಸ್. ಈ ಒಂದು ಹೂ ತಗೊಂಡ್ವಿ, ಇದನ್ನಲ್ಲಿ ಇಡ್ತೀನಿ. ಸೊ ಇದು ಏನಕ್ಕೆ ಅಂತ ಅಂದರೆ ಇದು ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ಹೂ ಅಂತ ಇದನ್ನು ತಗೊಂಡ್ವಿ. ನೆಕ್ಸ್ಟ್ ಬಂದು ಅಮಾವಾಸ್ಯೆ ಇದೆ ಅಂತ ನಿಂಬೆ ಹಣ್ಣು ಮತ್ತು ಊದ್ಬತ್ತಿ, ಸೊ ಮತ್ತು ಸ್ವೀಟ್ಸ್. ಇದು ಸ್ಪೆಷಲ್ ಮೈಸೂರು ಪಾಕ್. ಸೊ ಇಲ್ಲಿ ವೆಂಕಟೇಶ್ವರ ಸ್ವೀಟ್ ಹೌಸ್ ಇಂದ ತಗೊಂಬಂದಿದ್ದು, ಶಿವಮೊಗ್ಗದಲ್ಲಿ ಇದೇ ಫೇಮಸ್ ಅಂತ ತಗೊಂಬಂದಿದ್ದು. ನೆಕ್ಸ್ಟ್ ಬಂದು ಇದು ವೆಂಕಟೇಶ್ವರ ಸ್ವೀಟ್ ಹೌಸ್ ಇಂದ ಲಾಡು ತಗೊಂಬಂದ್ವಿ. ಇಷ್ಟು ಇದೆ ಲಾಡು. ಆ್ಯಕ್ಚುಲಿ ನಾವು ಯಾವಾಗಲೂ ಹಬ್ಬಕ್ಕೆ ಅಲ್ಲಿಂದನೇ ತೊಗೊಂಡು ಬರೋದು, ವೆಂಕಟೇಶ್ವರ ಸ್ವೀಟ್ ಹೌಸ್ ಇಂದ ಶಿವಮೊಗ್ಗದಲ್ಲಿ. ಓಕೆ, ಇದನ್ನ ತೆಗಿಯೋಷ್ಟರಲ್ಲಿ ಮತ್ತೆ ಏನೇನು ತಗೊಂಡ್ವಿ ತೆಗ್ದಾಯ್ತು. ಸ್ಪೆಷಲ್ ಮೈಸೂರು ಪಾಕ್, ಇದು ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ನಮ್ಮ ಪಪ್ಪಂಗಂತೂ ಇದು ಫೇವ್ರೇಟ್. ವೆಂಕಟೇಶ್ವರ ಸ್ವೀಟ್ ಹೌಸ್ ಅಂದರೆ ಸ್ಪೆಷಲ್ ಮೈಸೂರು ಪಾಕ್. ತಗೊಮ್ಮೆ ಪ್ರಸಾದ ಬೇಡ ಅಂತಾರೆ, ದೊಡ್ಡ ಸ್ವೀಟ್ ಬೇಕಂತ. ಪ್ರಸಾದ ಬೇಡ ಅಂತವ್ರಿಗೆ ದೊಡ್ಡ ಸ್ವೀಟೇ ಬೇಕಂತ. ನೆಕ್ಸ್ಟ್ ಬಂದು ಇದೊಂದು ತಗೊಂಬಂದ್ವಿ, ಇದು ಪೂಜೆಗೆ ಬೇಕು ಅಂತ. ಚೆನ್ನಾಗಂತಿದ್ಯಾ? ಇದು ಸ್ಯಾರಿ. ಬ್ಲೌಸ್ ಬಂದು ಈ ಥರ ಬರುತ್ತೆ, ಬ್ಲೌಸು ಈ ಕಲರ್. ನಮಗೆ ಈ ಕಾಂಟ್ರಾಸ್ಟ್ ಇಷ್ಟ ಆಯಿತು ಅಂತ ತಗೊಂಡು ಬಂದಿದ್ದು. ಇದು ಈ ಥರ ಬಾರ್ಡರ್ ಬಂದಿದೆ ಇದಕ್ಕೆ, ಈ ಬ್ಲೌಸ್ಗೆ. ಚೆನ್ನಾಗಿ ಕಾಣ್ತಿದೆ, ಸಖತ್ತಾಗಿ ಕಾಣ್ತಿದೆಯಲ್ಲ ಕಾಂಬಿನೇಷನ್. ಇದು ಬಂದು ನಮ್ಮ ಮಮ್ಮಿಗೆ. ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ಈ ಸೀರೆ ಒಂದು ನಮ್ಮ ಮಮ್ಮಿ ಕೊಡ್ಸಿರೋ ಸೀರೆ ನನಗೆ, ಪಪ್ಪ ಮಮ್ಮಿ. ಇದು ನನ್ನ ಸೀರೆ, ಮೈ ಫೇವ್ರೆಟ್ ಕಲರ್. ಇದು ಒಂದು ಖುಷಿಗೆ, ದೀಪಾವಳಿಗೆ ಅತ್ತೆ ಮನೆಯ ಗಿಫ್ಟ್. ಖುಷಿಗೆ ನನಗೆ ಸ್ಯಾರಿ, ಖುಷಿಗೆ ಡ್ರೆಸ್.
ಇದು ಮತ್ತೆ ಇದು ಪ್ಯಾಂಟ್ ಜೀನ್ಸ್ ಆ್ಯಂಡ್ ಟಿ ಶರ್ಟ್. ಥ್ಯಾಂಕ್ ಯು ಮಮ್ಮಿ ನೋಡ್ತಾ ಇದಾರೆ ನೋಡಲ್ಲಿ. ಆದ್ರೂ ನನಗೆ ಸೀರೆ ತುಂಬಾ ಇಷ್ಟ ಆಯ್ತು guys. ತುಂಬಾ ಇಷ್ಟ ಆಯ್ತು ನನಗೆ. ನಿಜವಾಗ್ಲೂ ಇದ್ರೆ ನಂಗೆ ಇಷ್ಟ. ಏನ್ ಗೊತ್ತಾ, ಸಿಲ್ಕ್ ಅದೆಲ್ಲ ಅಂದ್ರೆ ಅದಿಷ್ಟ ಆಯ್ತಾ, ಬಟ್ ಅದು ಬೇರೆ ತರ. ಇದು ನೋಡಿ ನಂಗೆ ಯುನಿಕ್ ಕಲರ್ ಅಂತ ಅನಿಸ್ತು. ಈ ಕಲರ್ ನಂಗೆ ಇಷ್ಟ ಆಯ್ತು. ಇದ್ರ ಮೇಲೆ ಈ ತರ ಬಂದಿದೆಯಲ್ಲ, ಬುಟ್ಟಾಸ್ ಬಂದಿದೆಯಲ್ವಾ, ಇದು ಸಿಲ್ವರ್ ಕಲರ್ ಅದಿಷ್ಟ ಆಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ, ಅಲ್ಲ ಇದು ಪಿಂಕ್ ಬುಟ್ಟ. ಹಾ ಕಾಂಟ್ರಾಸ್ಟ್ ಕಲರ್, ಇದು ಪಿಂಕ್ ವಿತ್ ಯೆಲ್ಲೋ. ನೆಕ್ಸ್ಟ್ ಇನ್ನು ಯಾವಾಗಾದ್ರೂ ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಸಾದ್ಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಅದು ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಾನು ಹ್ಯಾಪಿಯಾಗಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳ್ತಾ ಇನ್ನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Prati's vlog. See you in the next vlog. Thank you for watching. Lots of love. Bye bye.